ಸೂಪರ್ ಟೇಸ್ಟಾಗಿರುವ ಚಿಕನ್ ಸಾರು ಇವತ್ತು ಸಿಂಪಲಾಗಿ ಹೇಳ್ಕೊಡ್ತೀನಿ. ಅನ್ನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾದ ಗ್ರೇವಿ ಕೂಡ ಇರುತ್ತೆ. ಅದು ಕೂಡ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಈ ಒಂದು ಚಿಕನ್ ಸಾಂಬಾರು ಅಂತ ಕೂಡ ಕರಿಬೋದು ನೀವು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ಇಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ತುರಿದು ಕೂಡ ಹಾಕ್ಬೋದು ನೋಡಿ. ನಂತರದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥದ್ದು. ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ, ನಂತರ ಇಲ್ಲಿ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಒಂದು 4 ಗೋಡಂಬಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಂಬನ್ನಿ ನೋಡಿ. ಈಗ ರುಬ್ಬಿ ರೆಡಿಯಾಗಿದೆ, ಇಷ್ಟು ನುಣ್ಣಗಿದೆ. ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮಗೆ ನೋಡೋಕ್ಕೆ ಜಾಸ್ತಿ ಎಣ್ಣೆ ಅನಿಸ್ಬೋದು. ಇಷ್ಟೇ ಎಣ್ಣೆ, ಮತ್ತೆ ನಾನು ಎಣ್ಣೆ ಮೇಲಿಂದ ಹಾಕ್ತಾಯಿಲ್ಲ ನೋಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಇಲ್ಲಿ ಡೈರೆಕ್ಟಾಗಿ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಇದನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕನ್ ಸಾಂಬಾರು. ಮತ್ತು ಅನ್ನ ಮುದ್ದೆಗಂತೂ ತುಂಬ ಸೂಪರ್ ಇರುತ್ತೆ. ಅನ್ನಕ್ಕಿಂತ ಮುದ್ದೆಗೆ ಇನ್ನೂ ಸೂಪರ್ ಇರುತ್ತೆ ನೋಡಿ. ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಜೊತೆಗೇ ಸ್ವಲ್ಪ ಟೊಮೆಟೊ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಎರಡು ಒಟ್ಟಿಗೆ ಇಲ್ಲಿ ಫ್ರೈ ಆದ್ರೂ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ಹಾಕಿದ್ದೀನಿ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರುಬ್ಬುವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀವಲ್ವ, ಅದರಿಂದ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇವಾಗ ಮಧ್ಯದಲ್ಲಿ ನಾವು ಇದಕ್ಕೆ ರುಬ್ಬಿರುವಂಥ ಪೇಸ್ಟ್ ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ ನೋಡಿ. ಪೇಸ್ಟ್ ಇತ್ತಲ್ಲ, ನಾನು ರುಬ್ಕೊಂಬಂದಿರುವಂಥದ್ದು, ಅದನ್ನು ಕೂಡ ಹಾಕಿದ್ದೀನಿ. ಬೇಕಾದರೆ ನೀವು ಪುದೀನ ಬೇಕಾದರೆ ಹಾಕ್ಕೋಬೋದು ಜೊತೆಗೆ ನೋಡಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಗ್ರೀನಾಗಿ ಬರುತ್ತೆ. ಬಟ್ ನಾವಿಲ್ಲಿ ನಂತರದಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ನಿಮ್ಗೆ ಬೇಡ ಗ್ರೀನೇ ಬೇಕು ಅಂದರೆ ನೀವು ರುಬ್ಬುವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಖಾರದ ಪುಡಿ ಬದಲಿಗೆ ನೋಡಿ. ಇವಾಗ ಫ್ರೈ ಆಗಿದೆ. ನಂತರದಲ್ಲಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು. ಇದು ಅಚ್ಚ ಖಾರದ ಪುಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಮೆಣಸಿನ್ಕಾಯಿ ಪುಡಿ. ನಂತರದಲ್ಲಿ ಸ್ವಲ್ಪ ಇಲ್ಲಿ ಅರಿಶಿನ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಹಾಕಿದ್ದೀನಿ. ನಂತರದಲ್ಲಿ ನೀವು ಬೇಕು ಅಂದರೆ ಇಲ್ಲಿ ಕೋರಿಯಾಂಡರ್ ಪೌಡ್ರ್ ಹಾಕೋಬೋದು. ನೀವು ಕೊತ್ತಂಬರಿ ಹಾಕಿರ್ತೀರ, ಇದು ಆಪ್ಷನಲ್ಲು ನೋಡಿ. ಈಗ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಾನು ಇದು ಇಲ್ಲಿ ಯಾವುದೋ ಒಂದು ಕಲರ್ನ ಆ್ಯಡ್ ಮಾಡಿಲ್ಲ, ನಾನು ಇಷ್ಟನ್ನೇ ಹಾಕಿರುವಂಥದ್ದು. ಇದೊಂದು 2ರಿಂದ 3 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಡಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ ಮಸಾಲೆಗಳಾದ್ರಿಂದ. ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಹಾಕಾದ್ಮೇಲೆ ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಮತ್ತು ನಂತರದಲ್ಲಿ ನೀವು ನೀರು ಹಾಕುವಾಗ ಹೆಚ್ಚು ಕಮ್ಮಿ ನೀರನ್ನ ನೋಡಿ ಹಾಕೋಬೋದು. ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ಜಸ್ಟ್ ಸ್ವಲ್ಪ ನೀರು ಆ್ಯಡ್ ಮಾಡಿ, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬೋದು ನೋಡಿ. ಇವಾಗ ಎಣ್ಣೆ ಕೂಡ ಬಿಟ್ಕೊಂಡಿದ್ದೆ ಅಕ್ಕಪಕ್ಕದಲ್ಲಿ. ಇವಾಗ ನಾವು ಅರ್ಧ kg ಚಿಕನ್ನ ಇಲ್ಲಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ಒಂದು 15 ನಿಮಿಷದ ಒಳಗೆ ಈ ಒಂದು ಚಿಕನ್ ಸಾಂಬಾರು ರೆಡಿಯಾಗುತ್ತೆ ನೋಡಿ. ಮತ್ತು ಇದಕ್ಕೆ ಬೇರೆ ಏನು ಮಸಾಲೆ ಹಾಕಬೇಕು ಅಂತಿಲ್ಲ, ಇಷ್ಟೇ ಹಾಕಿಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು 3ರಿಂದ 4 ವಿಸಲ್ ಹಾಕ್ಬಿಟ್ರೆ ಸಿಂಪಲ್ಲಾದ ಚಿಕನ್ ಸಾಂಬಾರು ರೆಡಿ ಆಯಿತು ನೋಡಿ. ಮಸಾಲೆ ಒಳಗೆ ಸ್ವಲ್ಪ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ, ಮುದ್ದೆ ಕರೆಕ್ಟಾಗುತ್ತೆ ಒಂದು ಹದ ನೋಡಿ. ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಇನ್ನು ಸ್ವಲ್ಪನೂ ಕೂಡ ಹಾಕ್ತೀನಿ ನೀರನ್ನು ನೋಡಿ. ಬರ್ತಾ ಬರ್ತಾ ಮತ್ತೆ ಅದು ಗಟ್ಟಿಯಾಗಿಬಿಡುತ್ತೆ, ಯಾಕಂದರೆ ಇಲ್ಲಿ ಗೋಡಂಬಿ ಕೂಡ ಹಾಕಿರ್ತೀವಲ್ಲ ನಾವು. ಮತ್ತು ನಾನೇನಂದರೆ ಇಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಉದ್ದನ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ನೀರು ಬೇಕು ಆದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸಾಕು ನೋಡಿ. ಮುಚ್ಚಳ ಮುಚ್ಚಿ 3 ವಿಸಲ್ ಹಾಕಿದ್ದೀನಿ. ಕರೆಕ್ಟಾದ ಹದಕ್ಕೆ ಬಂದಿದೆ. ನಾವು ಫಸ್ಟಿಗೆ ಏನು ಎಣ್ಣೆ ಹಾಕಿರ್ತೀವ ಆ ಎಣ್ಣೆ ಎಲ್ಲ ಕರೆಕ್ಟಾಗಿ ಮೇಲೆ ಬಿಟ್ಕೊಂಡ್ಬಂದಿದೆ ನೋಡಿ. ಈ ರೀತಿಯಾಗಿ ನೀವು ಕೂಡ ಚಿಕನ್ ಸಾಂಬಾರನ್ನ ಆರಾಮಾಗಿ ಮಾಡ್ಕೋಬೋದು. ಮತ್ತೊಂದು ನೆನಪಿರಲಿ, ನಾನು ಹೇಳ್ದಂಗೆ ನೀರು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಚಿಕನ್ ಕೂಡ ನಂತರದಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಆದ್ದರಿಂದ ನೋಡಿ, ಸಿಂಪಲ್ಲಾಗಿ ಚಿಕನ್ ಸಾರು ರೆಡಿಯಾಗಿದೆ. ನೀವು ಕೂಡ ಈ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.